Hi guys, my name is Vivek and welcome to my channel. Today our topic will be how important the supplements are and how dangerous it is to be vitamin deficient. So ಟಾಪಿಕ್ ನಲ್ಲಿ ಎಂಟರ್ ಹಾಕಿನ ಮುಂಚೆ ಒಂದು ಡಿಸ್ಕ್ಲೇಮರ್ ಆಗ್ಬಿಡೋಣ. ಐ ಆಮ್ ನಾಟ್ ಎ ಸರ್ಟಿಫೈಡ್ ಡಾಕ್ಟರ್ ಆರ್ ಎನಿ ಪ್ರೊಫೆಷನಲ್ ಕೋಚ್. ಈ ವಿಡಿಯೋನಲ್ಲಿ ನಾನು ಕೊಡೋ ಇನ್ಫಾರ್ಮೇಶನ್ ಎಲ್ಲ ನಾನ್ ಪರ್ಸನಲ್ ರಿಸರ್ಚ್ ಮಾಡಿರೋದು, ನಾನು ನನ್ನ ಮೇಲೆ ಇಂಪ್ಲಿಮೆಂಟ್ ಮಾಡಿ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಮಾಡಿ ನಾನ್ ತಿಳ್ಕೊಂಡಿರೋದು. ಸೊ ಐ ಆಮ್ ಜಸ್ಟ್ ಎ ಬಾಯ್ ಹೂ ಇಸ್ ಟ್ರೈಂಗ್ ಟು ಪ್ರೋಗ್ರೆಸ್ ಇನ್ ಲೈಫ್ ಇನ್ ಫಿಟ್ನೆಸ್. ಸೊ ನಾನ್ ಬಹಳ ಮಿಸ್ಟೇಕ್ಸ್ ಕಮಿಟ್ ಮಾಡ್ತೀನಿ. ನನ್ ಮಿಸ್ಟೇಕ್ಸ್ ಇಂದ ನಾನು ಏನ್ ತಿಳ್ಕೊಂತೀನಿ, ವಾಟ್ ಎವ್ರಿಥಿಂಗ್ ಐ ಲರ್ನ್, ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಸಪ್ಲಿಮೆಂಟ್ಸ್ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡೋಕೆ ನನ್ ಮೇನ್ ಇಂಟೆನ್ಷನ್ ಏನಂದ್ರೆ, ಲೈಕ್ ಈ ವಿಡಿಯೋ ಮಾಡ್ತಿರೋದು ನಾನು, ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ದ ಪೀಪಲ್ ಹೂ ಆರ್ ಆಲ್ರೆಡಿ ಇನ್ ಟು ಫಿಟ್ನೆಸ್, ಅಂದ್ರೆ ಹೂ ಆರ್ ಗೋಯಿಂಗ್ ಟು ಜಿಮ್, ಹೂ ಆರ್ ಕೀಪಿಂಗ್ ಟ್ರ್ಯಾಕ್ ಆನ್ ದೇರ್ ವೈಟಮಿನ್ಸ್ ಅಂಡ್ ಮಿನರಲ್ಸ್, ಅವ್ರ ಡೈಲಿ ಡೈಟ್ ನ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಅವ್ರಿಗೋಸ್ಕರ ಅಲ್ಲ, ನಾನು ಈ ವಿಡಿಯೋ ಮಾಡಿದ್ದು ಫಾರ್ ಎ ಟಾರ್ಗೆಟೆಡ್ ಆಡಿಯನ್ಸ್. ಅಂಡ್ ನನ್ ಟಾರ್ಗೆಟೆಡ್ ಆಡಿಯನ್ಸ್ ಯಾರಂದ್ರೆ ಲೈಕ್ ದ ಜನರಲ್ ಪೀಪಲ್ ಹೂ ಡೋಂಟ್ ಹ್ಯಾವ್ ಐಡಿಯಾ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಸಪ್ಲಿಮೆಂಟೇಶನ್ಸ್. ಅಂದ್ರೆ ಇವರಿಗೆ ಸಪ್ಲಿಮೆಂಟ್ಸ್ ಅಂದ್ರೆ ಅಂತ ಗೊತ್ತಿಲ್ಲ, ಅವ್ರಿಗೆ ಫಿಟ್ನೆಸ್ ಮೇಲೆ ಅವಗಾಹನೆ ಇಲ್ಲ, ಅವ್ರಿಗೆ ಲೈಕ್ ಸಪ್ಲಿಮೆಂಟ್ಸ್ ಯಾಕೆ ತಗೋಬೇಕು, ವೈಟಮಿನ್ ಡೆಫಿಷಿಯನ್ಸಿ ಆದ್ರೆ ಏನ್ ಪ್ರಾಬ್ಲಮ್ಸ್ ಆಗುತ್ತೆ, ವೈಟಮಿನ್ ಡೆಫಿಷಿಯನ್ಸಿ ಅಂದ್ರೆ ಏನು ಅಸಲು ಗೊತ್ತಿರಲ್ಲ. ಇವಾಗ ನಾನು ಈ ಸಪ್ಲಿಮೆಂಟ್ ತಗೋಂತ ಅವ್ರಿಗೆ ಕೊಟ್ಟರೆ ಲೈಕ್ ಅದನ್ನ ಅವ್ರು ಹೆಂಗ್ ನೋಡ್ತಾರೆ ಅಂದ್ರೆ, ಡ್ರಗ್ಸ್ ಸ್ಟೆರಾಯ್ಡ್ಸ್ ನಾನ್ ಯಾಕೆ ತಗೋಬೇಕು, ಲೈಕ್ ಈ ಟೈಪ್ ಕ್ವಶನ್ಸ್ ಮಾಡ್ತಾರಲ್ಲ, ಲೈಕ್ ಆ ಟೈಪ್ ಪೀಪಲ್ಗೆ ನಾವು ಈ ವಿಡಿಯೋ ಮಾಡ್ತಿರೋದು. ಸೊ ಫಸ್ಟ್ ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ನ್ಯೂಟ್ರಿಯೆಂಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನು, ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಅಂದ್ರೆ ಏನು, ಅದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ದೀಸ್ ಆರ್ ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್. ಅಂದ್ರೆ ಇವು ಬಹಳ ಇಂಪಾರ್ಟೆಂಟ್ ಥಿಂಗ್ಸ್. ಬೇಸಿಕಲಿ ಹೇಳ್ಬೇಕಂದ್ರೆ ಇವು ಬಹಳ ಇಂಪಾರ್ಟೆಂಟ್ ಥಿಂಗ್ಸ್. ಇದರಿಂದಾನೇ ನಮಗೆ ಎನರ್ಜಿ ಬರೋದು, ಇವುಗಳಿಂದಾನೇ ನಮಗೆ ಬಾಡಿ ರಿಪೇರ್ ಆಗೋದು, ಇದರಿಂದಾನೇ ನಾವು ಗ್ರೋ ಆಗೋದು, ಮನುಷ್ಯರು ಗ್ರೋ ಆಗೋದು, ರಿಪೇರ್ ಆಗೋದು ಎಲ್ಲ ಈ ನ್ಯೂಟ್ರಿಯೆಂಟ್ಸ್ ಇಂದಾನೆ ಆಗ್ತಾವೆ. ಈ ನ್ಯೂಟ್ರಿಯೆಂಟ್ಸ್ ನಮ್ಗೆ ಎಲ್ಲಿಂದ ಬರ್ತಾವ ಅಂದ್ರೆ, ನಾವು ತಿನ್ನೋ ಫುಡ್ ನಲ್ಲಿ ಈ ನ್ಯೂಟ್ರಿಯೆಂಟ್ಸ್ ಇದಾವೆ, ಅಲ್ಲಿಂದ ನಮಗೆ ನ್ಯೂಟ್ರಿಯೆಂಟ್ಸ್ ಬರ್ತಾವ. ಸೊ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಅಂದ್ರೆ ಏನಂದ್ರೆ, ಲೈಕ್ ನಾವು ತಿನ್ನೋ ಫುಡ್ ನಲ್ಲಿ ಈ ನ್ಯೂಟ್ರಿಯೆಂಟ್ಸ್, ಕೆಲವು ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್ ಇಲ್ದಾಗ, ಸೊ ನಮಗೆ ಬೇಕಾದಷ್ಟು ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗದೆ ಇದ್ದಾಗ, ಸೊ ಅವಾಗ ನಾವು ನ್ಯೂಟ್ರಿಯೆಂಟ್ ಡೆಫಿಸಿಟ್ ಆಗ್ತೀವಿ. ಸೊ ಈ ನ್ಯೂಟ್ರಿಯೆಂಟ್ ಡೆಫಿಸಿಟ್ ಆದ್ರೆ ಬರೋ ಪ್ರಾಬ್ಲಮ್ಸ್ ಏನಂದ್ರೆ, ಒಂದೊಂದು ನ್ಯೂಟ್ರಿಯೆಂಟ್ಸ್ ಗೆ ಲೈಕ್ ಮೈಕ್ರೋಸ್, ಮ್ಯಾಕ್ರೋಸ್ ಇರ್ತವೆ. ಲೈಕ್ ಮ್ಯಾಕ್ರೋಸ್ ಅಂದ್ರೆ ಪ್ರೋಟೀನ್, ಫ್ಯಾಟ್ ಅಂಡ್ ಕಾರ್ಬೋಹೈಡ್ರೇಟ್ಸ್. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಲೈಕ್ ಆಲ್ ವೈಟಮಿನ್ಸ್ ಅಂಡ್ ಮಿನರಲ್ಸ್. ಒಂದ್ ಸಣ್ಣ ಎಕ್ಸಾಂಪಲ್ ತಗೊಂತೀನಿ, ಲೈಕ್ ಐರನ್ ತಗೊಳ್ಳೋಣ. ಒಂದ್ ವೇಳೆ ಈ ಐರನ್ ನಮ್ ಬಾಡಿನಲ್ಲಿ ಕಮ್ಮಿ ಇದ್ರೆ, ನಾವು ತಿನ್ನೋ ಫುಡ್ ನಲ್ಲಿ ಐರನ್ ಕಂಟೆಂಟ್ ಇಲ್ಲ ಅಂದ್ರೆ, ನಾವು ಐರನ್ ನಲ್ಲಿ ಡಿಫಿಷಿಯಂಟ್ ಆಗಿದ್ರೆ, ಸೊ ಇದರಿಂದ ಬರೋ ಪ್ರಾಬ್ಲಮ್ ಏನಂದ್ರೆ ಲೈಕ್ ಹೇರ್ ಫಾಲ್ ಆಗುತ್ತೆ, ಜಲ್ದಿ ಫಟೀಗ್ ಆಗುತ್ತೆ, ಬ್ಲಡ್ ನಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ. ಐರನ್ ಅನ್ನೋದು ನಾನು ಕೊಟ್ಟಿರೋ ಒಂದು ಎಕ್ಸಾಂಪಲ್ ಅಷ್ಟೇ. ಐರನ್ ತರಾನೇ ದೇರ್ ಆರ್ ಮೆನಿ ವೈಟಮಿನ್ಸ್ ಅಂಡ್ ಮಿನರಲ್ಸ್. ಸೊ ಏನ್ ನಿಮ್ ಬಾಡಿ ಮೇಲೆ ಡಿಫಿಷಿಯಂಟ್ ಇರುತ್ತೋ ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ನಿಮಗೆ ಬರ್ತಾವ. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಹೌ ಇಂಪಾರ್ಟೆಂಟ್ that you fulfill all the vitamins and minerals that are needed to your body. So ನ್ಯೂಟ್ರಿಷನ್ ಎಂಬ ಈ ಗೇಮ್ ನಲ್ಲಿ ಸಪ್ಲಿಮೆಂಟ್ ರೋಲ್ ಏನು, ವಾಟ್ ಆರ್ ಸಪ್ಲಿಮೆಂಟ್ಸ್ ಅಂದ್ರೆ, ಸಪ್ಲಿಮೆಂಟ್ಸ್ ಆರ್ ಓರಲ್ ಪ್ರಾಡಕ್ಟ್ಸ್ ದಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಪಿಲ್ಸ್, ಲಿಕ್ವಿಡ್ ಆರ್ ಪೌಡರ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಪ್ಲಿಮೆಂಟ್ಸ್ ಅಂದ್ರೆ ನಾವು ಇದನ್ನ ಪಿಲ್ಸ್ ಫಾರ್ಮ್ ನಲ್ಲಿ, ಟ್ಯಾಬ್ಲೆಟ್ ಫಾರ್ಮ್ ನಲ್ಲಿ ಇವು ಇರ್ತವೆ. ಒಂದ್ ವೇಳೆ ಫಾರ್ ಎಕ್ಸಾಂಪಲ್ ಐ ಆಮ್ ಎ ವೆಜಿಟೇರಿಯನ್, ಆಬ್ವಿಯಸ್ಲಿ ಆಸ್ ವಿ ನೋ ವೆಜಿಟೇರಿಯನ್ಸ್ ಎಲ್ಲರೂ ಕಾಮನ್ಲಿ B12 ಡೆಫಿಷಿಯಂಟ್ ಆಗಿರ್ತಾರ. ಸೊ ಬರೀ ವೆಜಿಟೇಬಲ್ಸ್ ಅಲ್ಲಿ B12 ಇರಲ್ಲ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಐ ವಿಲ್ ಟೇಕ್ ಎ B12 ಸಪ್ಲಿಮೆಂಟ್, ಅಂದ್ರೆ ಐ ಟೇಕ್ ಎ ಕ್ಯಾಪ್ಸೂಲ್ ಎವ್ರಿ ಡೇ. ಅದರಿಂದ ಏನಾಗುತ್ತೆ ಅಂದ್ರೆ, ನಾನು ತಿನ್ನೋ ನಾರ್ಮಲ್ ಫುಡ್ ಅಲ್ಲಿ B12 ಆಡ್ ಮಾಡ್ತೀನಿ, ಅದರಿಂದ ನನಗಿರೋ B12 ಡೆಫಿಷಿಯನ್ಸಿ ಹೋಗ್ಬಿಡುತ್ತೆ. ಈ ಎಕ್ಸಾಂಪಲ್ ಇಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಸಪ್ಲಿಮೆಂಟ್ಸ್ ಅಂದ್ರೆ ಇವು ಏನೋ ಸ್ಟೆರಾಯ್ಡ್ಸ್, ಏನೋ ಡೇಂಜರ್ ಕಾಸಿಂಗ್ ಎಲಿಮೆಂಟ್ಸ್ ಅಲ್ಲ. ಲೈಕ್ ದೀಸ್ ಆರ್ ಜಸ್ಟ್
ಓವರ್ ಪ್ರಾಡಕ್ಟ್ಸ್. ಸೊ ನಮ್ ಡೈಲಿ ಡೈಟ್ ನಲ್ಲಿ ಆಬ್ವಿಯಸ್ಲಿ ಸಮ್ ಆರ್ ದಿ ಅದರ್ ಥಿಂಗ್ ನಾವು ಮಿಸ್ ಔಟ್ ಆಗ್ತೀವಿ. ಅದನ್ನ ಫುಲ್ಫಿಲ್ ಮಾಡೋಕೆ ಈ ಸಪ್ಲಿಮೆಂಟ್ಸ್ ನಾವು ಯೂಸ್ ಮಾಡ್ಕೋಬಹುದು. ದೀಸ್ ಆರ್ ಸೇಫ್, ದೀಸ್ ಆರ್ ಹಾರ್ಮ್ಲೆಸ್. ಲೆಟ್ ಅಸ್ ಸಿ ವಾಟ್ ಆರ್ ದ ನೆಗೆಟಿವ್ ಇಮೇಜಸ್ ದಟ್ ಆರ್ ಆನ್ ಸಪ್ಲಿಮೆಂಟ್ಸ್. ಅಂದ್ರೆ ಇವಾಗ ಪ್ರೆಸೆಂಟ್ ನಮ್ ಸೊಸೈಟಿನಲ್ಲಿ ಈ ಸಪ್ಲಿಮೆಂಟ್ಸ್ ಮೇಲೆ ಎಂತ ಇಮೇಜ್ ಇದೆ ಅಂದ್ರೆ, ಫಾರ್ ಸಪೋಸ್ ಸ್ಪೆಸಿಫಿಕ್ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ಎ ಡೆಫಿಷಿಯನ್ಸಿ, ನಾನು ಅವನ ಹತ್ರ ಹೋಗಿ, ಐ ಆಮ್ ನಾಟ್ ಎ ಡಾಕ್ಟರ್, ಐ ಆಮ್ ನೋ ಬಡಿ. ಸೊ ಇವಾಗ ನಾನು ಹೋಗಿ ಅವನಿಗೊಂದು ಸಜೆಸ್ಟ್ ಮಾಡ್ತೀನಿ. ಸೊ ಅವನಿಗೆ ಹೋಗಿ ನಿನ್ನ ಹತ್ರ ನಿನ್ಗೆ ಈ ತರ ಡೆಫಿಷಿಯನ್ಸಿ ಇರ್ಬೋದು, ಸೊ ಇಟ್ಸ್ ಗುಡ್ ದಟ್ ಯು ಟೇಕ್ ಸಪ್ಲಿಮೆಂಟ್ಸ್. ಅಂದ್ರೆ ಫಸ್ಟ್ ರಿಯಾಕ್ಷನ್ ಅವನ್ ಇಂದ ಬರೋದೇನಂದ್ರೆ, ನಾನ್ ಯಾಕೆ ತಗೋಬೇಕು, ನಾನ್ ಬಾಡಿ ಬಿಲ್ಡರ್ ಅಲ್ಲಲ್ಲ, ನಾನು ಜಿಮ್ ಮಾಡ್ತಿಲ್ಲಲ್ಲ, ನಾನ್ ಯಾಕೆ ತಗೋಬೇಕು ಅಂದ್ರೆ ವೈ ಬಾಡಿ ಬಿಲ್ಡಿಂಗ್ ಎಲ್ಲಿದ್ದ ಮತ್ತು ಜಿಮ್ ಎಲ್ಲಿದ್ದ ಬಂದಿರಲಿ ನೋಡಿ. ಅಂದ್ರೆ ಅದ್ರ ಮೇಲೆ ಇಮೇಜ್ ಏನಂದ್ರೆ ಲೈಕ್ ಸಪ್ಲಿಮೆಂಟ್ಸ್ ನ ಬಾಡಿ ಬಿಲ್ಡಿಂಗ್ ನ ಕನೆಕ್ಟ್ ಮಾಡ್ಬಿಟ್ಟ. ಇಲ್ಲಿ ಬೇಸಿಕ್ ಥಿಂಗ್ ಏನಂದ್ರೆ, ನಾವು ಸಪ್ಲಿಮೆಂಟ್ಸ್ ತಗೊಳ್ಳೋದು ಈ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಏನ್ ಪ್ರಾಬ್ಲಮ್ ಇದೆಯಲ್ಲ ಇದು ಆಗದೆ ಇರೋಕೆ. ಓಕೆ, ಇದಕ್ ನಾವು ಸಪ್ಲಿಮೆಂಟ್ಸ್ ತಗೊಳ್ಳೋದು ಬಾಡಿ ಬಿಲ್ಡಿಂಗ್ ಗೋಸ್ಕರ ಅಲ್ಲ. ಬಾಡಿ ಬಿಲ್ಡರ್ಸ್ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ, ಅದನ್ನ ನಾವು ನೋಡ್ತೀವಿ. ಯಾಕಂದ್ರೆ ದೇ ಆರ್ ಹೈಲಿ ಫೋಕಸ್ಡ್ ಆನ್ ಹೆಲ್ತ್. ಸೊ ಬಾಡಿ ಬಿಲ್ಡರ್ಸ್ ಬಿಸಾಕಲ್ಲ. ಯಾರ್ ಫಿಟ್ನೆಸ್ ಫ್ರೀಕ್ ಇರ್ತಾರಲ್ಲ ಅವ್ರನ್ನ ನೋಡ್ರಿ, ಮತ್ತೆ ಅವ್ರ ಇವತ್ತನಾಗ್ಲಿ ಸಪ್ಲಿಮೆಂಟ್ಸ್ ತಗೊಳ್ಳೋದು ನೀವು ಕಂಪಲ್ಸರಿ ನೋಡ್ತೀರ. ಅಂದ್ರೆ ಅವ್ರಿಗೆ ನಾಲೆಜ್ ಇದೆ. ಸೊ ಅವ್ರ ಬಾಡಿನಲ್ಲಿ ಏನ್ ಡೆಫಿಷಿಯನ್ಸಿ ಐತಿ, ಅವ್ರು ಏನ್ ತಗೋಬೇಕು ಅದು ನೋಡ್ಕೊಂಡು ಅವ್ರು ತಗೊಂತಿರ್ತಾರೆ. ಸೊ ಅವ್ರನ್ನ ನೋಡಿದಾಗ ನಮಗೇನ್ ಇಮೇಜ್ ಆಗುತ್ತೆ ಅಂದ್ರೆ, ಓಕೆ ಸಪ್ಲಿಮೆಂಟ್ಸ್ ಇವೆಲ್ಲ ಏನಿದೆ ಅಲ್ಲ, ಸೊ ದಿಸ್ ಇಸ್ ಓನ್ಲಿ ಫಾರ್ ದೋಸ್ ಪೀಪಲ್ ಹೂ ಆರ್ ಗೋಯಿಂಗ್ ಫಾರ್ ಜಿಮ್. ನೋ 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 ಅವ್ರ ಫಿಟ್ನೆಸ್ ಫ್ರೀಕ್ ಇದಾರಲ್ಲ, ಅವ್ರಿಗೆ ನಾಲೆಜ್ ಇದೆ, ಸೊ ಅವ್ರಿಗೆ ತಗೊಂತಿದ್ದಾರೆ. ನಿಮಗ್ ನಾಲೆಜ್ ಇಲ್ಲ, ಸೊ ನೀವು ತಗೊಂತಿಲ್ಲ ಅಷ್ಟೇ. ಸಿಂಪಲ್ ಥಿಂಗ್. ನಿಮಗೂ ನಾಲೆಜ್ ಬಂದ್ರೆ ಅದು ಯಾಕೆ ತಗೋಬೇಕಂತ ನಿಮಗೆ ಗೊತ್ತಿದ್ದಿದ್ದರಿಗೆ ನೀವು ತಗೊಂಡಿದ್ದೀರಿ. ಇಟ್ ಇಸ್ ನಾಟ್ ದಟ್ ಓನ್ಲಿ ದೋಸ್ ಪೀಪಲ್ ಹ್ಯಾವ್ ಟು ಟೇಕ್ ಇಟ್. ಮಾತಾಡಿನಲ್ಲ, ಎಲ್ಲರೂ ತಗೋಬಹುದು. ಎವ್ರಿ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಟೇಕ್ ಸಪ್ಲಿಮೆಂಟ್ಸ್ ಇಫ್ ದೇ ಆರ್ ಡೆಫಿಷಿಯಂಟ್ ಅಂಡ್ ಇಫ್ ದೇ ಕಾಂಟ್ ಫುಲ್ಫಿಲ್ ದೇರ್ ವೈಟಮಿನ್ಸ್ ಅಂಡ್ ಮಿನರಲ್ಸ್ ವಿತ್ ದೇರ್ ಡೈಟ್. ಓಕೆ, ಇವಾಗ ಪ್ರೆಸೆಂಟ್ ಇರೋ ಎಲ್ಲ ಸಪ್ಲಿಮೆಂಟ್ಸ್ ನಲ್ಲಿ ಬಹಳ ನೆಗೆಟಿವ್ ಇಂಪ್ರೆಷನ್ ಇರೋ ಸಪ್ಲಿಮೆಂಟ್ ಯಾವ್ದಾದ್ರು ಇದ್ರೆ ಅದು ವೇ ಪ್ರೋಟೀನ್. ನಾನು ಯಾಕೆ ಈ ತರ ಹೇಳ್ತಿದ್ದೀನಿ ಅಂದ್ರೆ, ವೇ ಪ್ರೋಟೀನ್ ಮೇಲೆ ಇಂಟರ್ನೆಟ್ ನಲ್ಲಿ ಥೌಸಂಡ್ಸ್ ಆಫ್ ವಿಡಿಯೋಸ್, ಎಷ್ಟೊಂದು ಡಾಕ್ಟರ್ಸ್, ಇನ್ಫ್ಲೂಯೆನ್ಸರ್ಸ್, ಫಿಟ್ನೆಸ್ ಅಡ್ವೈಸರ್ಸ್, ಇಷ್ಟು ಜನ ಅಷ್ಟು ವಿಡಿಯೋಸ್ ಮಾಡಿದ್ರು ಇನ್ನ ಪಬ್ಲಿಕ್ ನಲ್ಲಿ ಅದ್ರ ಮೇಲೆ ಇರೋ ನೆಗೆಟಿವ್ ಇಂಪ್ರೆಷನ್ ಇನ್ನ ಕಂಪ್ಲೀಟ್ ಆಗಿ ಹೋಗ್ತಾನೆ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನನ್ನ ಫ್ರೆಂಡ್ ಇದ್ದಾನೆ, ಹಿ ಹ್ಯಾಸ್ ಜಾಯಿಂಡ್ ಎ ಜಿಮ್. ಅವನ್ ಜಿಮ್ಮಿಗೆ ಹೋದ್ಮೇಲೆ ಲೈಕ್ ಅವನ ಹತ್ರ ಹೋಗಿ, ಏನ್ ಬ್ರೋ ಜಿಮ್ ಜಾಯ್ನ್ ಆಗಿದೆಯಲ್ಲ, ಪ್ರೋಟೀನ್ ಗೋಲ್ ಹಿಟ್ ಮಾಡ್ತಿದ್ಯಾ, ಪ್ರೋಟೀನ್ ತಗೊಂತಿದ್ಯಾ ಅಂದ್ರೆ ಅವನೇನ, ಹಾ ಬ್ರೋ ನಾನು ಪ್ರೋಟೀನ್ ತಗೊಂತಿದ್ದೀನಿ, ಪ್ರೋಟೀನ್ ಗೋಲ್ ಹಿಟ್ ಮಾಡ್ತೀನಿ, ಆದ್ರೆ ನಾನು ನ್ಯಾಚುರಲ್ ಆಗಿ ಹಿಟ್ ಮಾಡ್ತಾ ಇದೀನಿ, ನಾನು ವೇ ಪ್ರೋಟೀನ್ ಏನ್ ತಗೊಂತಿಲ್ಲ. ಅಂದ್ರೆ ಇಲ್ಲಿ ಪಾಯಿಂಟ್ ಏನಂದ್ರೆ, ಅವನ್ ಪರ್ಸ್ಪೆಕ್ಟಿವ್ ನೋಡ್ರಿ. ನಾನು ನ್ಯಾಚುರಲ್ ಆಗಿ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡ್ತಾ ಇದೀನಿ, ಆದ್ರೆ ವೇ ಪ್ರೋಟೀನ್ ತಗೊಂತಿಲ್ಲ. ಅಂದ್ರೆ ಅವನ ಒಪಿನಿಯನ್ ಏನಂದ್ರೆ, ವೇ ಪ್ರೋಟೀನ್ ಎಂಬುದು ಒಂದು ಅನ್ಯಾಚುರಲ್ ಥಿಂಗ್, ಅದೊಂದು ಆರ್ಟಿಫಿಷಿಯಲ್ ಥಿಂಗ್. ಅದನ್ನ ನಾನು ಮಾಡ್ತಿಲ್ಲ, ಸೊ ಆರ್ಟಿಫಿಷಿಯಲ್ ಥಿಂಗ್ಸ್ ನ ಯೂಸ್ ಮಾಡ್ತಿಲ್ಲ, ನಾನು ಆ ವೇನಲ್ಲಿ ಹೋಗ್ತಿಲ್ಲ ಎಂಬ ವ್ಯೂನ ಹೇಳ್ತಿದ್ದ. ಅಂದ್ರೆ ಪಬ್ಲಿಕ್ ಇನ್ನ ವೇ ಪ್ರೋಟೀನ್ ಮೇಲೆ ಇಂಪ್ರೆಷನ್ ಏನೋ ಹೋಗೇ ಇಲ್ಲ ಅಂತ ಅರ್ಥ ಆಯ್ತು. ಸಿ ಬ್ರೋ, ವೇ ಪ್ರೋಟೀನ್ ಅನ್ನೋದು ಲೈಕ್ ವೇ ಪ್ರೋಟೀನ್ ಏನಿದೆ ಅಲ್ಲ, ಇಟ್ ಈಸ್ ನಥಿಂಗ್ ಲೈಕ್ ಇಟ್ ಇಸ್ ಅನ್ಯಾಚುರಲ್, ಅದು ಆರ್ಟಿಫಿಷಿಯಲ್ ಏನಲ್ಲ, ಇಟ್ ಈಸ್ ಆಲ್ಸೋ ನ್ಯಾಚುರಲ್, ಇಟ್ ಈಸ್ ಜಸ್ಟ್ ಸಪ್ಲಿಮೆಂಟ್. ಅಂದ್ರೆ ವೇ ಪ್ರೋಟೀನ್ ಹೆಂಗ್ ಮ್ಯಾನುಫ್ಯಾಕ್ಚರ್ ಎಂಬ ಪ್ರೋಸೆಸ್ ನಿಮಗೆ ಗೊತ್ತಿದ್ರೆ ಈ ಕನ್ಫ್ಯೂಷನ್ ಬರ್ತಿದ್ದಿಲ್ಲ. ವೇ ಪ್ರೋಟೀನ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು ಮಿಲ್ಕ್ ಇಂದ. ಅಂದ್ರೆ ಮಿಲ್ಕ್ ಇಂದ ಪನೀರ್ ಮಾಡೋ ಪ್ರಾಸೆಸ್ ನಲ್ಲಿ ವೇ ಎಂಬ ಒಂದು ಲಿಕ್ವಿಡ್ ಬರುತ್ತೆ, ಆ ಲಿಕ್ವಿಡ್ ಇಂದ ನಾವು ವೇ ಪ್ರೋಟೀನ್ ತಯಾರು ಮಾಡ್ತಾರೆ. ಸೊ ಇಲ್ಲಿ ಬೇಸಿಕ್ ಥಿಂಗ್ ಏನಂದ್ರೆ, ಮಿಲ್ಕ್ ಇಂದಾನೆ ವೇ ಪ್ರೋಟೀನ್ ತಯಾರು ಮಾಡೋದು. ಸೊ ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಥಿಂಗ್. ಒಂದ್ ವೇಳೆ ನಾನು ವೇ ಪ್ರೋಟೀನ್ ತಗೊಂಡು ನನ್ನ ಲೈಫ್ ನಾನು ಹೆಲ್ದಿಯಾಗಿ ಲೀಡ್ ಮಾಡ್ತಿದೀನಿ ಅಂದ್ರೆ, ಐ ಕ್ಯಾನ್ ಬಿ ಕಾಲ್ಡ್ ಆಸ್ ಎ ನ್ಯಾಚುರಲ್ ಪರ್ಸನ್. ನ್ಯಾಚುರಲ್ ಪರ್ಸನ್ ಅಂದ್ರೆ ಲೈಕ್ ನ್ಯಾಚುರಲಿ ನಾನು ನನ್ನ ಲೈಫ್ ನ ಲೀಡ್ ಮಾಡ್ತೀನಿ, ಏನ್ ಅನ್ಯಾಚುರಲ್ ಥಿಂಗ್ ನಾನು ತಗೊಂತಿಲ್ಲ, ಲೈಕ್ ಸ್ಟೆರಾಯ್ಡ್ ಥಿಂಗ್ಸ್ ಆ ತರ ಏನ್ ತಗೊಂತಿಲ್ಲ. ಇನ್ನೊಂದೇನಂದ್ರೆ,
ವೇ ಪ್ರೋಟೀನ್ ಬರೀ ಬಾಡಿ ಬಿಲ್ಡರ್ಸ್ ಮಾತ್ರನೇ ತಗೋಬೇಕು, ನಾವು ತಗೋಬಾರ್ದು ಎಂಬ ಇಂಪ್ರೆಷನ್ ಕೂಡ ಇದೆ ಅದ್ರ ಮೇಲೆ. ಅಂದ್ರೆ ನಾನ್ ಮೊದ್ಲೇ ಹೇಳಿನಲ್ಲ, ಅದೇ ತರ ವೇ ಪ್ರೋಟೀನ್ ಇಸ್ ಸಪ್ಲಿಮೆಂಟ್. ನಾವು ನಮ್ಮ ಇಂಡಿಯನ್ ಡೈಟ್ ನಲ್ಲಿ ಪ್ರೋಟೀನ್ ಕಂಟೆಂಟ್ ಇಲ್ಲಲ್ಲ, ಸೊ ನಾವೇನ್ ಮಾಡ್ತೀವಿ, ಪ್ರೋಟೀನ್ ನ ಸಪ್ಲಿಮೆಂಟೇಶನ್ ಮಾಡ್ಕೊಂತೀವಿ ಅಷ್ಟೇ. ಅಂದ್ರೆ ನಾವು ಈ ನ್ಯೂಟ್ರಿಯೆಂಟ್ ನಲ್ಲಿ ಡೆಫಿಷಿಯಂಟ್ ಇದೀವಿ, ಅದನ್ನ ಫುಲ್ಫಿಲ್ ಮಾಡಕ್ ಪ್ರೋಟೀನ್ ತಗೊಂಡಿದೀವಿ. ಬಾಡಿ ಬಿಲ್ಡಿಂಗ್ ಮಾಡೋದಕ್ಕೋಸ್ಕರ ಪ್ರೋಟೀನ್ ತಗೊಂತ ಇದೀನಿ ಅಂದ್ರೆ ಅದೊಂದೇ ವೇನಾಗಿ ನೋಡೋದು ರಾಂಗ್. ಇಫ್ ಐ ಆಮ್ ಎ ಪರ್ಸನ್, ನಾನ್ ಜಿಮ್ಗೆ ಹೋಗ್ತಿಲ್ಲ, ನಾನು ಏನು ಮಾಡ್ತಿಲ್ಲ, ಅಸಲ್ ನಾನು ಏನು ಲೈಕ್ ಆ ಫೀಲ್ಡ್ ನಾಗೆ ಹೋಗ್ತಿಲ್ಲ ಅಂದ್ರೂ ನಾನು ವೇ ಪ್ರೋಟೀನ್ ಕನ್ಸ್ಯೂಮ್ ಮಾಡ್ಬೋದು. ಯಾಕಂದ್ರೆ ಆ ನ್ಯೂಟ್ರಿಯೆಂಟ್ ನನ್ನ ಬಾಡಿನಲ್ಲಿ ಇಲ್ಲ, ಸೊ ಅದಕ್ಕೆ ತಗೊಂತೀವಿ. ಓಕೆನಾ? ಒಂದ್ ವೇಳೆ ನಾನು ಬಾಡಿ ಬಿಲ್ಡಿಂಗ್ ಮಾಡ್ತಿಲ್ಲ, ನಾನು ಏನು ಮಾಡ್ತಿಲ್ಲ ಅಂದ್ರೆ ಕೂಡ ಐ ಕ್ಯಾನ್ ಟೇಕ್ ಪ್ರೋಟೀನ್, ವೇ ಪ್ರೋಟೀನ್ ನಾನು ತಗೋಬಹುದು. ಸೊ ಈ ಪ್ರೋಟೀನ್ ಸಪ್ಲಿಮೆಂಟ್ ಮೇಲೆ ಇರೋ ಇನ್ನೊಂದು ಮಿಸ್ ಅಸಂಪ್ಷನ್ ಏನಂದ್ರೆ, ಲೈಕ್ ನಾವು ತಿಂತಿರೋ ಈ ಡೈಲಿ ಫುಡ್ ಐಟಮ್ಸ್ ನಲ್ಲಿ ಎಷ್ಟು ಪ್ರೋಟೀನ್ ಇದೆನೋ ಅಷ್ಟೇ ಇನಫ್ ಅಂತ ಅನ್ಕೊಂತಿರ್ತಾರೆ. ಫಾರ್ ಎಕ್ಸಾಂಪಲ್ ರೈಸ್, ದಾಲ್, ಕರ್ರಿ ಅಂಡ್ ಅದರ್ ಇಂಡಿಯನ್ ಫುಡ್ಸ್ ಏನಿದೆ ಅಲ್ಲ, ಇದರಲ್ಲಿ ಏನ್ ಪ್ರೋಟೀನ್ ಇದೆಯಲ್ಲ ಅದೇ ಸಫಿಶಿಯಂಟ್, ಅದೇ ಸಾಕು ಅಂತ ಕೆಲವರ ಒಪಿನಿಯನ್. ಅದೇನ್ ಒಪಿನಿಯನ್ ಇದೆಯಲ್ಲ ಅದು ಕಂಪ್ಲೀಟ್ಲಿ ರಾಂಗ್. ಅಂದ್ರೆ ಅದರಲ್ಲಿ ಏನ್ ಪ್ರೋಟೀನ್ ಇದೆಯಲ್ಲ ಅದು ದಟ್ ಈಸ್ ನಾಟ್ ಸಫಿಶಿಯಂಟ್ ಅಟ್ ಆಲ್. ಅಂದ್ರೆ ಇರುತ್ತೆ, ಅದರಲ್ಲಿ ಪ್ರೋಟೀನ್ ಇರುತ್ತೆ, ಆದ್ರೆ ಬಹಳ ಕಮ್ಮಿ ಇರುತ್ತೆ. ಅದು ಬಾಡಿಗೆ ರಿಕ್ವೈರ್ಮೆಂಟ್ ನ, ಅದರಿಂದ ಬಾಡಿ ರಿಕ್ವೈರ್ಮೆಂಟ್ ನ ಫುಲ್ಫಿಲ್ ಮಾಡೋಕ್ ಆಗಲ್ಲ. ಬಾಡಿಗೆ, ಒಂದ್ ನಾರ್ಮಲ್ ಹ್ಯೂಮನ್ ಬಾಡಿಗೆ 0.8 ಇಂಟು ಹಿಸ್ ಬಾಡಿ ವೇಟ್ ಅಷ್ಟು ಪ್ರೋಟೀನ್ ಕಂಪಲ್ಸರಿ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ನನ್ನ ವೇಟ್ 65 ಇದೆ ಅಂದ್ರೆ 45 ಇಂದ 55 ಗ್ರಾಮ್ಸ್ ಪ್ರೋಟೀನ್ ನಾನು ಪರ್ ಡೇ ಕನ್ಸ್ಯೂಮ್ ಮಾಡ್ಲೇಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಐ ಆಮ್ ಗೋಯಿಂಗ್ ಟು ಜಿಮ್ ಆರ್ ನಾಟ್ ಗೋಯಿಂಗ್ ಟು ಜಿಮ್. ಅದು ಬಿಟ್ಬಿಡಿ, ಇಫ್ ಐ ಆಮ್ ಎ ಹ್ಯೂಮನ್ ಬೀಯಿಂಗ್ ಐ ಶುಡ್ ಶೋರ್ಲಿ ಟೇಕ್ ದಟ್ ಮಚ್ ಅಮೌಂಟ್ ಆಫ್ ಪ್ರೋಟೀನ್. ಒಂದು ವೇಳೆ ನಾನು ಅಷ್ಟು ಅಮೌಂಟ್ ಆಫ್ ಪ್ರೋಟೀನ್ ನಾನು ತಗಂತಿಲ್ಲ ಅಂತಂದ್ರೆ ನನ್ನ ಬಾಡಿ ಕಾಂಪ್ರಮೈಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಕಾಂಪ್ರಮೈಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹೇರ್ಸ್, ಸ್ಕಿನ್, ಇಮ್ಯುನಿಟಿ, ಈ ಥಿಂಗ್ಸ್ ಅಲ್ಲಿ ಇನ್ನು ಎಕ್ಸೆಟ್ರಾ ಬಾಡಿನಲ್ಲಿ ಬಹಳಷ್ಟು ಥಿಂಗ್ಸ್ ಪ್ರೋಟೀನ್ ಇಂದಲೇ ಬಿಲ್ಡ್ ಆಗೋದು, ಮಸಲ್ಸ್, ಬೋನ್ಸ್ ಇಲ್ಲ. ಸೊ ನಾವು ಪ್ರೋಟೀನ್ ಇಂಟೇಕ್ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ತಿಲ್ಲ ಅಂದ್ರೆ ಬಾಡಿ ಇವಾಗ ಕಾಂಪ್ರಮೈಸ್ ಆಗಿಲ್ಲ ಅಂದ್ರೂ ಫ್ಯೂಚರ್ ನಲ್ಲಿ ಕಂಪಲ್ಸರಿ ಕಾಂಪ್ರಮೈಸ್ ಆಗುತ್ತೆ. ಸೊ ಇನ್ನ ಕೆಲವರು ಆರ್ಗ್ಯುಮೆಂಟ್ ಏನಂದ್ರೆ ವೆಜಿಟೇರಿಯನ್ ಡೈಟ್ ನಲ್ಲಿ ಕೂಡ ಪ್ರೋಟೀನ್ ಇರುತ್ತೆ, ಅದೇ ಸಫಿಶಿಯಂಟ್, ಈ ತರ ಆರ್ಗ್ಯುಮೆಂಟ್ ಆಗ್ತಾರೆ. ಓಕೆ, ವೆಜಿಟೇರಿಯನ್ ಡೈಟ್ ನಲ್ಲಿ ಪ್ರೋಟೀನ್ ಇರುತ್ತೆ, ಅದರಿಂದ ಕೂಡ ನೀನು 70 ಗ್ರಾಮ್ಸ್ 65 ಗ್ರಾಮ್ಸ್ ಎಷ್ಟು ಬೇಕಷ್ಟು ಪ್ರೋಟೀನ್ ಗೋಲ್ನ ಹಿಟ್ ಮಾಡಬಹುದು. ಆದ್ರೆ ಅದು ಯಾವ ಪ್ರೋಟೀನ್ ಅಂದ್ರೆ ಲೋ ಬಯೋ ಅವೈಲಬಿಲಿಟಿ ಪ್ರೋಟೀನ್. ಓಕೆ, ಇವಾಗ ಬಯೋ ಅವೈಲಬಿಲಿಟಿ ಅಂದ್ರೆ ಏನು ಅಂದ್ರೆ ನಿಮ್ಗೊಂದು ಚಾರ್ಟ್ ಕೂಡ ತೋರಿಸ್ಬಿಡ್ತೀನಿ. ಬಯೋ ಅವೈಲಬಿಲಿಟಿ ಅಂದ್ರೆ ಏನಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಒಂದ್ ಪರ್ಟಿಕ್ಯುಲರ್ ಫುಡ್ ಆರ್ ಡ್ರಗ್ ಏನನ್ನ ಆಗಿರ್ಲಿ, ಅದರ ಬಯೋ ಅವೈಲಬಿಲಿಟಿ ಜಾಸ್ತಿ ಇದ್ರೆ ಅದರಾಗಿರೋ ನ್ಯೂಟ್ರಿಯೆಂಟ್ಸ್ ನಮ್ ಬಾಡಿನಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ಅದನ್ನೇ ಬಯೋ ಅವೈಲಬಿಲಿಟಿ ಅಂತೀವಿ. ಸೊ ಈ ಚೆನ್ನಾಗಿ ಅಬ್ಸರ್ವ್ ಆಗೋದು, ಚೆನ್ನಾಗಿ ಆಕ್ಟಿವ್ ಆಗಿ ವರ್ಕ್ ಆಗೋ ಎಬಿಲಿಟಿ ಏನಿದೆಲ್ಲ ಇದನ್ನೇ ನಾವು ಬಯೋ ಅವೈಲಬಿಲಿಟಿ ಅಂತೀವಿ. ಸೊ ಈ ಬಯೋ ಅವೈಲಬಿಲಿಟಿ ಪ್ರೋಟೀನ್ ವಿಷಯದಲ್ಲಿ ವೇ ಪ್ರೋಟೀನ್ ಐಸೋಲೇಟ್, ವೇ ಪ್ರೋಟೀನ್ ಕಾನ್ಸಂಟ್ರೇಟ್, ಚಿಕನ್, ಎಗ್, ಈ ಎಲಿಮೆಂಟ್ಸ್ ನಲ್ಲಿ ಬಯೋ ಅವೈಲಬಿಲಿಟಿ ಬಹಳ ಜಾಸ್ತಿ ಇರುತ್ತೆ. ಅಂದ್ರೆ ಈ ಐಟಮ್ಸ್ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಪ್ರೋಟೀನ್ ಕಂಪ್ಲೀಟ್ ಆಗಿ ಅಬ್ಸರ್ವ್ ಆಗುತ್ತೆ, ಆಕ್ಟಿವ್ ಆಗಿ ಫಂಕ್ಷನ್ ಆಗುತ್ತೆ. ಅಂದ್ರೆ ಲೈಕ್ ಈ ಪ್ರೋಟೀನ್ ನಾವು ಕೌಂಟ್ ಮಾಡಬಹುದು. ಈ ಪ್ರೋಟೀನ್ ಐಟಮ್ಸ್ ನಲ್ಲಿ, ಅಂದ್ರೆ ಈ ಐಟಮ್ಸ್ ನಲ್ಲಿ ಪ್ರೋಟೀನ್ ಏನಿದೆಯಲ್ಲ ಕಂಪ್ಲೀಟ್ ಫಾರ್ಮ್ ನಲ್ಲಿ ಇರುತ್ತೆ, ಕಂಪ್ಲೀಟ್ ಆಗಿ 9 ಅಮಿನೋ ಆಸಿಡ್ಸ್ ಇದರಲ್ಲಿ ಇರುತ್ತೆ. ಸೊ ನಾವು ಕೌಂಟ್ ಮಾಡಬಹುದು. ಕೆಲವರು ಹೆಂಗ ಅಂದ್ರೆ ರೈಸ್ ನಲ್ಲಿ ಇರೋ ಐ ಮೀನ್ 100 ಗ್ರಾಮ್ಸ್ ರೈಸ್ ತಿಂದು 100 ಗ್ರಾಮ್ ರೈಸ್ ಅಲ್ಲಿ ಆಬ್ವಿಯಸ್ಲಿ 1 ಗ್ರಾಮ್ 2 ಗ್ರಾಮ್ ಪ್ರೋಟೀನ್ ಇರುತ್ತೆ, ಅದನ್ನ ಕೂಡ ಕೌಂಟ್ ಮಾಡ್ತಾರೆ. ನೋ ಬ್ರೋ, ರೈಸ್ ನಲ್ಲಿರೋ ಅದೇನಿದೆ ಅಲ್ಲ ಪ್ರೋಟೀನ್, ಅದು ಲೋ ಬಯೋ ಅವೈಲಬಿಲಿಟಿ ಇರೋ ಪ್ರೋಟೀನ್, ಅದನ್ನ ಕೌಂಟ್ ಮಾಡಕ್ ಬರಲ್ಲ. ಓಕೆ, ಒಂದ್ ವೇಳೆ ಆ ಪ್ರೋಟೀನ್ ನೀನ್ ತಿಂದ್ರು ಕೂಡ ನಿನ್ ಬಾಡಿನಲ್ಲಿ ಜಾಸ್ತಿ ಎಫೆಕ್ಟ್ ಬೀಳಲ್ಲ. ಓಕೆ, ನಿನ್ ಬಾಡಿನಲ್ಲಿ ಪ್ರೋಟೀನ್ ಇಂಟೆಕ್ ತಗೊಳ್ಳೋದ್ರಿಂದ ನಿನ್ ಬಾಡಿನಲ್ಲಿ
ಪಾಸಿಟಿವ್ ಚೇಂಜಸ್ ಕಾಣಬೇಕು, ಹೆಲ್ದಿ ಚೇಂಜಸ್ ಕಾಣ್ಬೇಕಂದ್ರೆ ಯು ನೀಡ್ ಟು ಟೇಕ್ ಹೈ ಬಯೋ ಅವೈಲಬಿಲಿಟಿ ಪ್ರೋಟೀನ್. ಒಂದ್ ವೇಳೆ ನಾನು ಪೀನಟ್ ಬಟರ್ ತಿಂತೀನಿ, ಪೀನಟ್ ಬಟರ್ ನಲ್ಲಿ ಕೂಡ ಸ್ವಲ್ಪ ಅಮೌಂಟ್ ಆಫ್ ಪ್ರೋಟೀನ್ ಇರುತ್ತೆ, ಆದ್ರೆ ಅದು ಲೋ ಬಯೋ ಅವೈಲಬಿಲಿಟಿ ಇರೋ ಪ್ರೋಟೀನ್. ಅದನ್ನ ನಾನು ಕೌಂಟ್ ಮಾಡಬಾರ್ದು. ವೆಜಿಟೇಬಲ್ಸ್ ನಲ್ಲಿ, ದಾಲ್ ನಲ್ಲಿ, ಬೇರೆ ಬೇರೆ ಐಟಮ್ಸ್ ಏನಿದಾವಲ್ಲ ಅದರಲ್ಲಿ ಕೂಡ ಪ್ರೋಟೀನ್ ಇರುತ್ತೆ, ಆದ್ರೆ ಆ ಪ್ರೋಟೀನ್ ಇನ್ಸಫಿಶಿಯಂಟ್ ಅಂಡ್ ಲೋ ಬಯೋ ಅವೈಲಬಲ್ ಪ್ರೋಟೀನ್ ಅವು. ಅದನ್ನ ಕೌಂಟ್ ಮಾಡೋಕ್ಕೂ ಬರಲ್ಲ, ಅದು ಯಾವ್ದಕ್ಕೂ ಬರಲ್ಲ. ಅಟ್ ದಿ ಎಂಡ್ ನಾನು ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ, ಯು ಮಸ್ಟ್ ಟೇಕ್ ಸಪ್ಲಿಮೆಂಟ್ಸ್ if you are unable to fulfill those vitamin and minerals from your diet. If you are unable to fill, ಒಂದ್ ವೇಳೆ ನಿಮ್ಗೆ ಇನ್ನ ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ, ನಾನ್ ಯಾಕೆ ಸಪ್ಲಿಮೆಂಟ್ ತಗೋಬೇಕು, ನನಗೆ ಇನ್ನ ತಗೊಂಬಷ್ಟು ಧೈರ್ಯ ಬರ್ತಿಲ್ಲ ಅಂತಂದ್ರೆ ಒಂದ್ ಕೆಲಸ ಮಾಡಿ, ಸೀದಾ ಲ್ಯಾಬ್ ಹತ್ರ ಹೋಗ್ರಿ. ನಿಮ್ ನಿಯರೆಸ್ಟ್ ಮನೆ ಹತ್ರ ಯಾವ ಲ್ಯಾಬ್ ಇರ್ತಲ್ಲ, ನಾನ್ ಕೆಲವು ವೈಟಮಿನ್ಸ್ ನ ಡಿಸ್ಪ್ಲೇ ಮಾಡ್ತೀನಿ. ಐರನ್, ಅಯೋಡಿನ್, B12, omega-3 ಕೆಲವು ಡಿಸ್ಪ್ಲೇ ಮಾಡ್ತೀನಿ. ಗೋ ಔಟ್ ದೇರ್, ಡೂ ಎ ಬ್ಲಡ್ ಚೆಕ್ ಅಂಡ್ ಇವೆಲ್ಲ ವೈಟಮಿನ್ಸ್ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ರಿ. ಆ ರಿಪೋರ್ಟ್ ತಗೊಂಡು ಡಾಕ್ಟರ್ಗೆ ಸಬ್ಮಿಟ್ ಮಾಡ್ರಿ. ಅವಾಗ ಡಾಕ್ಟರ್ ನಿಮಗೆ ಏನ್ ಡಿಫಿಷಿಯನ್ಸಿ ಇದೆ ಐಡೆಂಟಿಫೈ ಮಾಡಿ ನಿಮಗೆ ಸಪ್ಲಿಮೆಂಟ್ಸ್ ಅವರೇ ಮಾಡ್ಕೊಡ್ತಾರೆ. ಸೊ ನಿಮ್ ಫ್ಯಾಮಿಲಿನಲ್ಲಿ ನಿಮ್ ಮನೇಲಿ ಯಾರು ದೊಡ್ಡವರು ಇದಾರಲ್ಲ, ಅವರು ಇಲ್ಲ ನೀವು, ನಿಮಗೆ ಗೊತ್ತಿರುತ್ತೆ ನಿಮ್ ಏನ್ ಪ್ರಾಬ್ಲಮ್ಸ್ ಇದೆ, ಏನ್ ಹೆಲ್ತ್ ಇಶ್ಯೂಸ್ ಇದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದ್ಸರಿ ಜನರಲ್ ಆಗಿ ನಾನ್ ಡಿಸ್ಪ್ಲೇ ಮಾಡೋ ಕೆಲವು ವೈಟಮಿನ್ಸ್ ನ ಒಂದ್ಸರಿ ಚೆಕ್ ಮಾಡಿಸ್ರಿ. ಪಕ್ಕ ನಿಮಗೆ ನೀ ಪೇನ್, ಬಾಡಿ ಪೇನ್, ಫಟೀಗ್, ಸುಸ್ತಾಗೋದು, ಈ ತರ ಏನ್ ಇಶ್ಯೂಸ್ ಇರ್ತಾವಲ್ಲ ಪಕ್ಕ ಈ ಡಿಫಿಷಿಯನ್ಸೀಸ್ ಇಂದಾನೇ ಆಗಿರುತ್ತೆ. ಅಂದ್ರೆ ಇದೇ ಮೇನ್ ಕಾಸ್ ಅಂತಲ್ಲ, ದೀಸ್ ಮೈಟ್ ಬಿ ದ ಮೇಜರ್ ಕಾಸಸ್. ಸೊ ಫಸ್ಟ್ ನೀವ್ ಏನ್ ಮಾಡ್ತೀರ ಅಂದ್ರೆ, ನಿಮ್ ಪೇರೆಂಟ್ಸ್ ದಾಗ್ಲಿ ನಿಮ್ದಾಗ್ಲಿ ಯಾರಿಗೆ ಇಶ್ಯೂ ಇದೆ ಅಂದ್ರೆ ಫಸ್ಟ್ ಬ್ಲಡ್ ಚೆಕ್ಅಪ್ ಮಾಡ್ಸ್ರಿ. ಏನೇನ್ ಡಿಫಿಷಿಯನ್ಸಿ ಇದೆನೋ ತಿಳ್ಕೊಳ್ರಿ, ಅದನ್ನ ಫುಲ್ಫಿಲ್ ಮಾಡಕ್ ಟ್ರೈ ಮಾಡ್ರಿ. ಒಂದ್ ವೇಳೆ ಇವಾಗ ನೀವು ತಿಳ್ಕೊಂಡು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ಆ ಪ್ರಾಬ್ಲಮ್ ಸೀರಿಯಸ್ ಆಗಿ ದೊಡ್ಡದಾಗಿ ಫ್ಯೂಚರ್ ನಲ್ಲಿ ನಾನು ಹೇಳೋದ್ರ ಡಾಕ್ಟರ್ ಬರ್ಕೊಡ್ತಾನೆ ನಿಮ್ಗೆ ಸಪ್ಲಿಮೆಂಟ್ಸ್. ದೊಡ್ಡದಾಗ ಅವ್ರಿಗೆ ತಗೊಳಕ್ ಹೋಗ್ಬೇಡ್ರಿ, ಇವಾಗ ಸಪ್ಲಿಮೆಂಟ್ಸ್ ತಗೊಳ್ರಿ. ವೇ ಪ್ರೋಟೀನ್ ಆಗ್ಲಿ, ವೈಟಮಿನ್ B12 ಆಗ್ಲಿ, omega-3 ಆಗ್ಲಿ, ಏನಾಗ್ಲಿ, ನಿಮಗೆ ಪ್ರೋಟೀನ್ ಸಪ್ಲಿಮೆಂಟ್ ತಗೊಳ್ಳೋದು ಸೇಫ್ ಅಂತ ಫೀಲ್ ಮಾಡ್ಸೋಕೆ ನಾನು ಇನ್ನೊಂದ್ ಥಿಂಗ್ ಹೇಳ್ಬೇಕು ಅನ್ಕೊಂಡಿನಿ. ನಾನ್ ವೇ ಪ್ರೋಟೀನ್ ತಗೊಂತೀನಿ, ಅದು ಗೊತ್ತಿರೋದೆ. ಇನ್ನೊಂದೇನಂದ್ರೆ ನನ್ನ ಫ್ಯಾಮಿಲಿನಲ್ಲಿ ಎಲ್ಲರೂ ತಗೊಂಡ್ರು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಂಗಿ, ನನ್ನ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಅಕ್ಕ, ಎಲ್ಲರೂ ತಗೊಂತೀವಿ. ಇರ್ರೆಸ್ಪೆಕ್ಟಿವ್ ಆಫ್ ಜಿಮ್ ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ತಗೋಬೇಕು, ಸುಮ್ಮನೆ ತಗೋಬೇಕು. ಯಾಕಂದ್ರೆ ನಮ್ ಡೈಟ್ ಅಲ್ಲಿ ಪ್ರೋಟೀನ್ ಇಲ್ಲ, ಸೊ ತಗೋಬೇಕು. ಸೊ ಎಲ್ಲರೂ ತಗೊಂತಿದ್ದಾರೆ. ನನ್ನ ಫ್ಯಾಮಿಲಿಗೆ ನಾನು 1 year ಇಂದ ಎಲ್ಲರಿಗೆ ವೇ ಪ್ರೋಟೀನ್ ಕನ್ಸ್ಯೂಮ್ ಅಂತ ಹೇಳಿದೀನಿ, ಅವ್ರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಯಾರಿಗೂ ಏನ್ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಏನಂದ್ರೆ ಅವ್ರ ಹೆಲ್ತ್ ವಿಷಯದಲ್ಲಿ ಅಪ್ಗ್ರೇಡ್ ಆಗ್ತಾನೆ ಇದ್ದಾರೆ, ನಾನ್ ಅಪ್ಗ್ರೇಡ್ ಮಾಡಿಸ್ತಾ ಇರ್ತೀನಿ ನಾನು. ಸೊ ಈ ಇನ್ಫಾರ್ಮೇಶನ್, ಇಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನನಗೆ ಗೊತ್ತಿದೆ. ಸೊ ಇದನ್ನ ನಾನು ವೇಸ್ಟ್ ಹಾಕೋ ಬಿಡ್ಲಾರ್ದ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ನನ್ನ ಫ್ಯಾಮಿಲಿಗೆ. ಇನ್ನ ಇಷ್ಟೊಂದೇ ಅಲ್ಲ, ಇನ್ನ ಏನೇನ್ ಹೆಲ್ತ್ ರಿಲೇಟೆಡ್ ಏನೇನ್ ಥಿಂಗ್ಸ್ ನನಗೆ ಇನ್ಫಾರ್ಮೇಶನ್ ಗೊತ್ತಾದ್ರೆ ಅಂತ ತಿಳ್ಕೊಂಡು ಅದ್ರಲ್ಲಿ ಇನ್ನ ಡೀಪ್ ಹೋಗಿ ನನ್ನ ಫ್ಯಾಮಿಲಿಗೆ ಎಷ್ಟು ಹೆಲ್ದಿ ಆಗುತ್ತೋ ಅಷ್ಟು ಹೆಲ್ದಿ ಆಗಿ ಇಡೋಕೆ ನಾನು ಟ್ರೈ ಮಾಡ್ತೀನಿ. ಇನ್ನೊಂದೇನಂದ್ರೆ, ಲೈಕ್ ಈ ಪ್ರೋಟೀನ್ ವಿಷಯದಲ್ಲಿ ಎಲ್ಲ ಪ್ರೋಟೀನ್ ಜಾಸ್ತಿ ತಗೋಬಾರ್ದು, ಕಮ್ಮಿ ತಗೋಬೇಕು, ಸಾಕ್ ಇಷ್ಟೇ ಸಾಕು ಅಂತಾರಲ್ಲ. ಲೈಕ್ ICMR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವ್ರು ರಿಸರ್ಚ್ ಮಾಡಿರೋ ಪ್ರಕಾರ, ಅವ್ರು ಪ್ಯೂರ್ ರಿಸರ್ಚ್ ಮಾಡಿದ್ದಾರೆ, ಡೀಪ್ ಅನಾಲಿಸಿಸ್ ಮಾಡಿದ್ದಾರೆ. ಅವ್ರ ಪ್ರಕಾರ ಏನಂದ್ರೆ, ಇಂಡಿಯಾನಲ್ಲಿ ಎಷ್ಟು ಡಿಫಿಷಿಯನ್ಸಿ ಇದೆ ಅಂದ್ರೆ ಅದರಿಂದ ಡಯಾಬಿಟಿಸ್, PCOS, ಒಬಿಸಿಟಿ, ಇನ್ನ ಬಹಳ ಪ್ರಾಬ್ಲಮ್ಸ್ ಇಂಡಿಯಾಗೆ ಅದರಿಂದಾನೇ ಬರ್ತಿದೆ ಅಂತ ರಿಸರ್ಚ್ ಪೇಪರ್ ಕೂಡ ಇದೆ. ಒಂದ್ಸಲ ನೋಡ್ರಿ, ಆ ಪೇಪರ್ ಮೇಲೆ ಕೂಡ ಒಂದ್ಸಲ ಕಣ್ಣಾಡ್ಸ್ರಿ. ಇಷ್ಟು ಹೇಳಿದಾದ್ಮೇಲೆ ಕೂಡ, ಇಷ್ಟು ಪ್ರೂಫ್ಸ್, ಇಷ್ಟು ನಾಲೆಜ್ ಕೊಟ್ಟಿದ್ದಾದ್ಮೇಲೆ ಕೂಡ ನಿಮಗೆ ಇನ್ನ ವೇ ಪ್ರೋಟೀನ್ ಮೇಲೆ ಒಪಿನಿಯನ್ ಅದೇ ಇದೆ. ಈ ಸಪ್ಲಿಮೆಂಟ್ಸ್ ಮೇಲೆ, ಇವೇನ್ ಕ್ಯಾಪ್ಸೂಲ್ ಅವೆಲ್ಲ ಏನಿದಾವಲ್ಲ, ಇದ್ರ ಮೇಲೆ ಒಪಿನಿಯನ್ ಚೇಂಜ್ ಆಗ್ತಿಲ್ಲ. ಡಾಕ್ಟರ್ ಹೇಳಿದ್ರು ನಾನು ಕೇಳಲ್ಲ, ಹಿಂಗೆ ಇರ್ತೀನಿ, ನಾನ್ ನಂಬಲ್ಲ ಇವನ್ನೆಲ್ಲ ಅಂತಂದ್ರೆ ಅಂತವ್ರಿಗೆ ಇನ್ನೇನ್ ಹೇಳ್ಬೇಕು ನನಗೆ ಅರ್ಥ ಆಗುತ್ತೆ. ಒಂದು ವೇಳೆ ನಿಮಗೆ ಸಪ್ಲಿಮೆಂಟ್ಸ್ ತಗೊಳೋದು ಇಷ್ಟ ಇಲ್ಲ ಅಂದ್ರೆ,
if you want to complete your vitamins and if you want to cure vitamin deficiencies with diet, with normal food, if you can, then do it. Very good. ಮಾಡ್ಕೋಬಹುದು. ಒಂದ್ ವೇಳೆ ನಿಮ್ ಡೈಟ್ ಇಂದ ನಿಮಗೆ ಈ ವೈಟಮಿನ್ಸ್ ನ ಫುಲ್ಫಿಲ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಪ್ಲೀಸ್ ಗೋ ಫಾರ್ ಸಪ್ಲಿಮೆಂಟೇಶನ್. ದೋಸ್ ಆರ್ ನಾಟ್ ಬ್ಯಾಡ್ ಥಿಂಗ್ಸ್. ಇಟ್ ಈಸ್ ಆಲ್ ರೈಟ್. ಇಟ್ ಈಸ್ ಓಕೆ, completely fine to take supplements. Non personally, I am taking 3 supplements: whey protein, omega 3, and bigger. Andre, like you all know, vegetarian diet ನಲ್ಲಿ, vegan diet ನಲ್ಲಿ B12 ಸಿಗೋದು ಬಹಳ ಕಷ್ಟ. B12 ಏನಿದೆ ಅಲ್ಲ, ಇದು ಅನಿಮಲ್ ಪ್ರಾಡಕ್ಟ್ ನಲ್ಲಿ ಮೇಜರ್ಲಿ ಸಿಗೋದು. ಲೈಕ್ ಮೀಟ್, ಎಗ್ ಅಂಡ್ ಮಿಲ್ಕ್ ಇದರಲ್ಲಿ ಜಾಸ್ತಿ ಸಿಗುತ್ತೆ. ವೆಜಿಟೇಬಲ್ಸ್ ನಲ್ಲಿ ಕೂಡ ಸಿಗುತ್ತೆ, ಆದ್ರೆ ಅಷ್ಟು ಸಿಗಲ್ಲ. ಇಟ್ ಇಸ್ ಇನ್ಸಫಿಶಿಯಂಟ್. ಸಿಗೋದ್ರೆ ಬಹಳ ಕಷ್ಟ ಅದ. ಸೊ ನಾನು B12 ಸಪ್ಲಿಮೆಂಟೇಶನ್ ಮಾಡ್ಕೊಂಡಿದೀನಿ. ಇನ್ನೊಂದು ಏನಂದ್ರೆ, ಒಮೆಗಾ 3 ಸಿಗೋದು ಫಿಶ್ ಆಯಿಲ್ ನಲ್ಲಿ, ಅಕ್ವಾಟಿಕ್ ಅನಿಮಲ್ಸ್ ನಲ್ಲಿ ಮಾತ್ರನೇ ಸಿಗೋದು ಒಮೆಗಾ 3. ಸೊ ಅದು ವೆಜಿಟೇರಿಯನ್ ಪೀಪಲ್ ಸಿಗೋದು ಬಹಳ ಕಷ್ಟ. ಆಲ್ಗೆನಲ್ಲಿ ಕೂಡ ಇರುತ್ತೆ ಒಮೆಗಾ 3, ಆದ್ರೆ ಅದು ಎಲ್ಲಿಂದ ತರ್ತಿ, ಹೆಂಗ್ ತಿಂತೀವಿ ಒಮೆಗಾ ಆಲ್ಗೆ. ಸೊ ಅದು ಕಷ್ಟ. ಸೊ ನಾನು ಒಮೆಗಾ 3 ಕೂಡ ಸಪ್ಲಿಮೆಂಟೇಶನ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ಆಸ್ ಯೂಶುವಲ್ ನಾವು ತಿನ್ನೋ ವೆಜಿಟೇರಿಯನ್ ಫುಡ್ ನಲ್ಲಿ ಪ್ರೋಟೀನ್ ಕಮ್ಮಿ ಇರುತ್ತೆ. ಸೊ ನಾನು ವೇ ಪ್ರೋಟೀನ್ ಕೂಡ ಸಪ್ಲಿಮೆಂಟೇಶನ್ ಮಾಡ್ಕೊಂಡಿದ್ದೀನಿ. ನಾನು ಜಿಮ್ಗೆ ಹೋದ್ರು ಹೋಗಿಲ್ಲ ಅಂದ್ರೂ ಟಿಲ್ ಮೈ ಲೈಫ್ ಎಂಡ್ಸ್ ನಾನು ವೇ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದು. ಐ ಆಮ್ ಕನ್ಸ್ಯೂಮಿಂಗ್ ವೇ ಪ್ರೋಟೀನ್ ಸಿನ್ಸ್ 2 years. ನನಗೆ ಇವಾಗವರೆಗೆ ಏನ್ ಪ್ರಾಬ್ಲಮ್ ಬಂದಿಲ್ಲ. ಒಂದ್ ವೇಳೆ ವೇ ಪ್ರೋಟೀನ್ ಅಷ್ಟು ಅನ್ಯಾಚುರಲ್, ಆರ್ಟಿಫಿಷಿಯಲ್, ಅಷ್ಟು ಪ್ರಾಬ್ಲಮ್ಯಾಟಿಕ್ ಆಗಿದೆ, ಸಡನ್ ನನಗೇನೋ ಆಗ್ಬೇಕಾಗಿತ್ತು. ಅಟ್ಲೀಸ್ಟ್ ನನಗೇನೋ ಬಾಡಿ ಫಿಸಿಕ್, ಏನೋ ಬಾಡಿ ಬಿಲ್ಡರ್ ಲೆವೆಲ್ ಬಾಡಿ ಬಂದ್ಬಿಡಬೇಕಾಯ್ತು. ಅದೇನು ಅಷ್ಟು ಅನ್ಯಾಚುರಲ್ ಆಗಿಲ್ಲ ಅಲ್ವಾ. ಅದನ್ನ ಜಸ್ಟ್ ಸಪ್ಲಿಮೆಂಟ್ ಅಷ್ಟೇ. ಅದೇನು ಗಾಡ್ ಲೈಕ್ ಥಿಂಗ್ ಅಲ್ಲ, ತಗೊಂಡಷ್ಟೇ ಬಾಡಿ ಏನು ನ್ಯಾಚುರಲ್ ಥಿಂಗ್ ಅಷ್ಟೇ. ಅದು ಕೂಡ ಸಪ್ಲಿಮೆಂಟೇಶನ್ ಮಾಡ್ಕೊಂತಿದೀವಿ ಅಷ್ಟೇ. ನಾನು ಈ 3 ಸಪ್ಲಿಮೆಂಟ್ ತಗೊಂತ ಇದೀನಿ. ಸೊ ನೀವು ಕೂಡ ನಿಮ್ಮಲ್ಲಿ ಏನ್ ಡೆಫಿಷಿಯನ್ಸಿ ಇದೆ ತಿಳ್ಕೊಂಡು ಮಾಡಿ. ಇನ್ನೊಂದೇನಂದ್ರೆ, ಯಥಾ ರೀತಿ ಸುಮ್ನೆ ಅಂದಾಜ್ ಮೇಲೆ ಏನ್ ಸಿಗತ್ ತಗೊಂಬೋದಲ್ದೆ ರಿಸರ್ಚ್ ಮಾಡಿ ನೀವ್ ಏನ್ ತಿಂತಿರೋ ಏನ್ ತಿಂತಿರೋ, ನೀವ್ ಡೈಲಿ ಇಂಟೇಕ್ ನಲ್ಲಿ ಏನ್ ಕಮ್ಮಿ ಇದೋ ತಿಳ್ಕೊಂಡು ತಗೊಂಡ್ರಿ. ಬೆಟರ್ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಬ್ಲಡ್ ಚೆಕ್ಅಪ್ ಮಾಡಿಸ್ಕೊಂಡು ಡಾಕ್ಟರ್ನ ಕನ್ಸಲ್ಟ್ ಆಗಿ ಏನೇನ್ ಡೆಫಿಷಿಯನ್ಸಿ ಇದೋ ಹೇಳ್ಸ್ಕೊಂಡು ಮಾಡಿಸ್ತಾರೆ. ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ನಾನು ಈ ಚಾನಲ್ ನಲ್ಲಿ ಮೋಟಿವೇಶನಲ್ ಕಂಟೆಂಟ್, ಫಿಟ್ನೆಸ್ ರಿಲೇಟೆಡ್ ಕಂಟೆಂಟ್ ಅಂಡ್ ಹೆಲ್ತ್ ರಿಲೇಟೆಡ್ ಕಂಟೆಂಟ್ ಈ ತರ ಮಾಡ್ತಾನೆ ಇರ್ತೀನಿ. ಸೊ ಇಫ್ ಯು ಲೈಕ್ ಮೈ ಕಂಟೆಂಟ್, ಯು ನೋ ವಾಟ್ ಟು ಡೂ. ಥ್ಯಾಂಕ್ ಯು.